ನನ್ನ ಫಾಲೋವರ್ಸ್ಗೆ ಮತ್ತು ನನ್ನ ವಿಡಿಯೋಸ್ ನೋಡೋರಿಗೆ ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ ಆಯಿತು. ವಿಚಾರ ಏನಪ್ಪ ಅಂದರೆ ನಾನು ಕೂಡ ಹಾಸ್ಪಿಟಲ್ಗೆ ಸಹ ಹೋಗಬೇಕಾಗಿತ್ತು. ಏನಕ್ಕಪ್ಪ ಅಂದರೆ ಮೊನ್ನೆ ಸ್ವಲ್ಪ ಗಾಯ ಆಗಿತ್ತು, ಅದಕ್ಕೆ ನನ್ನ ಕೈಯಲ್ಲಿ ಗಾಡಿ ಓಡಿಸೋಕ್ಕಾಗಿಲ್ಲ. ನನ್ನ ಫ್ರೆಂಡೇ ತಗೊಂಡು ನಾನು ಕೂಡ ಈ ಒಂದು ಹಾಸ್ಪಿಟ್ಲಿಗೆ ಬಂದೆ. ಅದಾದಮೇಲೆ ನಾವು ಕೂಡ ಈ ಹಾಸ್ಪಿಟ್ಲ್ ಎಂಟ್ರಿ ಆದ್ವಿ. ಅದು ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ, ಡಾಕ್ಟರ್ ಸಹ ಬಂದಿರಲಿಲ್ಲ. ಅದಾದಮೇಲೆ ನಮ್ಮ ರೆವೆನ್ ಮಾತಾಡಿಸ್ಕೊಂಡು ನಮ್ಮ ರೆವೆನ್ ಪರಿಚಯ ಇವತ್ತು ನಾಳೆ ಪರಿಚಯ ಇಲ್ಲ. ನಮ್ಗೆ ಹತ್ತತ್ರ ನಮ್ಗೆ 11-12 ವರ್ಷದಿಂದ ನಮ್ಮ ಪರಿಚಯ. ಏನಕ್ಕಪ್ಪ ಅಂದರೆ ನಾವು 5ನೇ ಕ್ಲಾಸ್ ಇದ್ದಾಗ ಸಹ ಕೆಲಸ ಮಾಡ್ತಾ ಇದ್ದೆ. ಇವಾಗಲೂ ಕೂಡ ರೆವೆನ್ನ ಕೆಲಸ ಮಾಡ್ತಾ ಇದ್ದ. ಅದಾದಮೇಲೆ ರೆವೆನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಕೂಡ ಸ್ವಲ್ಪ ಮೆಡಿಸಿನ್ ಎಲ್ಲ ತಗೊಂಡು ಸ್ಕೂಲ್ ಕಡೆ ಬಂದ್ವಿ. ಅದಾದಮೇಲೆ ಈ ಸ್ಕೂಲ್ ಬಗ್ಗೆ ಏನು ನೋಡ್ತಾ ಇದ್ರೆ, ನಾವು 5ನೇ ಕ್ಲಾಸಿಂದ ಈ ಒಂದು ಸ್ಕೂಲಲ್ಲಿ ಓದ್ಕೊಂಡಿದ್ದೀವಿ. ಈ ಸ್ಕೂಲ್ ಹತ್ರ ಬಂದರೆ ತುಂಬ ಮೆಮೊರೀಸ್ ಬರ್ತವೆ. ಏನಕ್ಕಪ್ಪ ಅಂದರೆ ಫ್ರೆಂಡ್ಸ್ ಜೊತೆ ಆಟ ಆಡಿರೋ ಸನ್ನಿವೇಶಗಳಾಗಿರ್ಬೋದು, ಮತ್ತು ಸ್ಕೂಲ್ಗೆ ಬಂಕ್ ಕೊಡೋದು, ಹಾಸ್ಪಿಟ್ಲ್ ಹತ್ರ ಕುತ್ಕೊಂಡಿರೋ ಸನ್ನಿವೇಶಗಳಾಗಿರ್ಬೋದು. ಈ ಥರ ಅನ್ಸ್ಕೊಂಡ್ರೆ ತುಂಬ ಮೆಮೊರೀಸ್ ಇದ್ದಾವೆ ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ. ಯಾಕಂದರೆ ಈ ಒಂದು 2 ಮಿನಿಟ್ಸಲ್ಲೇ ಸಾಧ್ಯವಾಗಲ್ಲ ಈ ವಿಡಿಯೋ ಹೇಳೋದಕ್ಕೆ. ಯಾಕಂದರೆ ರೂಮ್ಗಳೆಲ್ಲ ನೋಡಿದಾಗ, ಬೆಂಚ್ಗಳೆಲ್ಲ ನೋಡಿದಾಗ ಕ್ಲೀನಾಗಿ ನಮ್ಗೆ ಏನು ಅನ್ಸುತ್ತೆ ಅಂದರೆ, ಆ ಒಂದು ಮುಂಚೆ ನಾವು ಯಾವ ಥರ ಇದ್ರೋ ಆ ಸ್ಟೇಜ್ಗೆ ನಾವು ಹೋಗ್ಬಿಡ್ತೀವಿ. ಯಾಕಂದರೆ ಇವಾಗ ನಾವು ಸ್ಕೂಲ್ ಓದಬೇಕಂದ್ರೆ ಅದು ಖಂಡಿತವಾಗ್ಲೂ ಆಗಲ್ಲ. ಒಂದು ಬೋರ್ಡ್ ಮೇಲೆ ಅಕ್ಷರಗಳಾಗಿರ್ಬೋದು, ಸುಭಾಷಿತ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಈ ಬೋರ್ಡ್ ನೋಡಿದ ತಕ್ಷಣ ನಮ್ಮ ಬಾಲ್ಯದಲ್ಲಿ ನಾವೇನೇನು ಮಾಡ್ಕೊಂಡಿದ್ವಿ, ಮತ್ತು ಸ್ಕೂಲಲ್ಲಿ ಏನೆಲ್ಲ ಮಾತಾಡ್ಕೊಂಡಿದ್ವಿ, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಬೆಂಚ್ ಮೇಲೆ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ನೆನಪಿರ್ತಾರೆ. ಆದರೆ ಈ ಬೋರ್ಡ್ ನೋಡಿದ ತಕ್ಷಣ ನನಗೆ ಇಬ್ಬರು ಮಾತ್ರ ನೆನಪಿರ್ತಾರೆ. ಯಾರಪ್ಪ ಅಂದರೆ, ನಮಗೆ ಮ್ಯಾಥ್ಸ್ ತೊಗೊಳೋರು ವೆರೋನಿಕಾ ಕೊಯ್ಲಾ ಮೇಡಮ್ ಅಂತಿದ್ರು, ಮತ್ತು ಇನ್ನೊಬ್ಬರು ಕನ್ನಡ ಟೀಚರ್ ಅಂತ ಹೇಳ್ಬಿಟ್ಟು ಯಾರಪ್ಪ ಅಂದರೆ ಕರಗಪ್ಪ ಸರ್ ಅಂತಿದ್ರು. ಇವರು ಅಂದರೆ ನನಗೆ ತುಂಬ ಇಷ್ಟ. ಕನ್ನಡ ಅಂದರೂ ಲ್ಯಾಂಗ್ವೇಜ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಅದಾದಮೇಲೆ ನಮಗೆ ಫ್ರೀ ಫೀಲ್ಡ್ ಯಾವಾಗ ಸಿಗ್ತೈತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀವಿ. ಏನಕ್ಕಪ್ಪ ಅಂದರೆ ಆಟ ಆಡೋದಕ್ಕೋಸ್ಕರ. ಮುಂಚೆ ಇದ್ದಾಗ ನಮಗಂತೂ ಈ ಫೀಲ್ಡ್ ಅನ್ನೋದು ತುಂಬ ಚೆನ್ನಾಗಿತ್ತು. ಯಾಕಂದರೆ KGR ಮಾಸ್ಟರ್ ಇದ್ದರು. ಆವಾಗ ಈ ವಿಡಿಯೋಸ್ ನೋಡೋರಿಗೆ ಎಲ್ರಿಗೂ ಗೊತ್ತೇ ಇರ್ತದೆ KGR ಮಾಸ್ಟರ್ ಯಾರು ಅಂತ ಹೇಳ್ಬಿಟ್ಟು. ಬೆಂಡಗನಹಳ್ಳಿ ಸ್ಕೂಲಲ್ಲಿ ಯಾರ್ಯಾರು ಓದಿದ್ರು ಅವ್ರಿಗೆ ಎಲ್ರಿಗೂ ಗೊತ್ತೇ ಇರ್ತದೆ. ಯಾಕಂದರೆ ತುಂಬ ಸ್ಟ್ರಿಕ್ಟ್ ಅವರು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಬಂದ್ವಿ. ನಾನು ನಮ್ಮ ಫ್ರೆಂಡ್ ಮನೆ ಹತ್ರ ಬಿಟ್ಟು ನಾನು ಕೂಡ ಯಥಾಸ್ಥಿತಿ ಮನೆ ಕಡೆ ಬಂದೆ. ಅದಾದಮೇಲೆ ನಾನು ಕೂಡ ಜೋಳಕಡ್ಡಿ ಸಹ ಕೊಯ್ಬೇಕಾಗಿತ್ತು. ಅಂಬಾರಿನ ತಗೊಂಡು ಕುಡ್ಗೋಲ್ ತಗೊಂಡು ನಾನು ಕೂಡ ಜೋಳಕಡ್ಡಿ ಕೊಯ್ಯಕ್ಕೆ ಬಂದೆ. ಜೋಳಕಡ್ಡಿ ಎಲ್ಲ ಕೊಯ್ಕೊಂಡು ಕ್ಲೀನಾಗಿ ಮನೆ ಹತ್ರ ದಬಾಕ್ದೆ. ಫಾಲೋವರ್ಸ್ಗೆ ಮತ್ತು ನಾನು ವಿಡಿಯೋಸ್ ನೋಡೋರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಯಾಕಂದರೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇಲ್ಲ, ಡೇ ಬೈ ಡೇ ಕ್ಲೀನಾಗಿ ಅನ್ನೋದು ಬರ್ತಾನೆ ಇಲ್ಲ. ಯಾಕಂದರೆ ನನಗೂ ಕೂಡ ಓಡಾಡೋಕ್ಕೆ ತುಂಬ ಬಾಧೆ ಆಗ್ತೈತೆ ಗಾಡೀಲಿ ಬಿದ್ದೋಗಿ. ಅದಕ್ಕೆ ಇನ್ನು ಮುಂದೆ ಕಂಟಿನ್ಯೂಸ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಕಥೆ ಎಷ್ಟು, ಮುಂದಿನ ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.